ನಮಸ್ಕಾರ ಸ್ನೇಹಿತರೆ, ಎಜುನೆಟಿಕ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 2023-24ನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಒಂದಿಷ್ಟು ಮಾಹಿತಿಗಳು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಗೊಂಡಿದ್ದಾವೆ. ಹೌದು, ಇವತ್ತು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಜೊತೆಗೆ 4ನೆಯ ಮೆರಿಟ್ ಲಿಸ್ಟ್ ನಂತರ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳಿತು ಅನ್ನುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಬಿಟ್ಟಿದ್ದಾರೆ. ಯಾವಾಗ ವೆರಿಫಿಕೇಶನ್ಗೆ ಹೋಗಬೇಕು, ಯಾವಾಗ ಅಡ್ಮಿಷನ್ಗೆ ಹೋಗಬೇಕು, ಯಾವಾಗ ಅಡ್ಮಿಷನ್ ಸ್ಲಿಪ್ ತಗೊಳ್ಬೇಕು, ಯಾವಾಗ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕು, ನೆಕ್ಸ್ಟ್ 5ನೇ ರೌಂಡಿಗೆ ನೀವು ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಇತ್ಯಾದಿ ಎಲ್ಲಾ ವಿವರಗಳನ್ನು ಕೂಡ ಇವತ್ತು ಇಲಾಖೆಯ ವೆಬ್ಸೈಟ್ ನಲ್ಲಿ ಪ್ರಕಟಪಡಿಸಲಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಏನೇನು ಮಾಹಿತಿಗಳಿದೆ ಅನ್ನೋದನ್ನ ಒಂದೊಂದೇ ಹಂತವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಕಟಣೆಯನ್ನು ನೋಡ್ಕೊಂಡು ಬಿಡೋಣಂತೆ. ಸೊ ಪ್ರಕಟಣೆಯ ನಂತರ ರಿಮೈನಿಂಗ್ ಸೀಟ್ಸ್ ಆಗಿರಬಹುದು ಮತ್ತಿನ್ನೊಂದಷ್ಟು ವಿವರಗಳನ್ನು ಕೂಡ ನೋಡೋಣಂತೆ. ಸೊ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು 560009 ಅನ್ನುವಂತಹ ಒಂದು ಪ್ರಮುಖವಾದಂತಹ ಕರ್ನಾಟಕ ಸರ್ಕಾರ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಏನಿದೆ ಮಾಹಿತಿ ಅಂದ್ರೆ 2023-24ನೇ ಸಾಲಿನ ಬಿಇಡಿ ಕೋರ್ಸಿನ ಸರ್ಕಾರಿ ಕೋಟಾದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು 6ನೇ ತಾರೀಕಿಗೆ ಈಗಾಗಲೇ ಮೆರಿಟ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. 4th ರೌಂಡ್ ಮೆರಿಟ್ ಲಿಸ್ಟ್ ಅನ್ನು 6ನೇ ತಾರೀಕಿಗೆ ಬಿಟ್ಟಿದ್ದಾರೆ. 4ನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಉಳಿಕೆಯಾದ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಬಿಟ್ಟಾರೆ. ಆಲ್ರೆಡಿ ಇವತ್ತಿನ ಸಂಜೆ ಈ ಸೀಟ್ ಮೆಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಈ 4th ರೌಂಡ್ ಆದಮೇಲೆ ಕಾಲೇಜುಗಳನ್ನು ಕೊಟ್ಟ ಮೇಲೆ ಮತ್ತೆ ಎಲ್ಲೆಲ್ಲಿ ಸೀಟ್ಗಳು ಉಳಿತು ಅನ್ನುವಂಥ ಮಾಹಿತಿನ ಕೂಡ ಬಿಟ್ಟಾರೆ. ಸದರಿ ಕಾಲೇಜುಗಳಲ್ಲಿ ಪ್ರವೇಶಾತಿ ಬಯಸುವ ಹಾಗೂ ಇದುವರೆಗೂ ಮೂಲ ದಾಖಲೆಗಳ ಪರಿಶೀಲನೆ ಆಗದ ಅಭ್ಯರ್ಥಿಗಳು ಆಯಾ ನೋಡಲ್ ಸೆಂಟರ್ಗಳಲ್ಲಿ ತಮ್ಮ ಮೂಲ ದಾಖಲೆಗಳ ಪರಿಶೀಲನೆಯ ದಿನಾಂಕ 8/2/2024ರಿಂದ 12/2/2024 ಒಳಗೆ ಮಾಡಿಸಬೇಕು. ನೀವು ಅಡ್ಮಿಷನ್ ಕೂಡ ಅದೇ ಸಂದರ್ಭದಲ್ಲಿ ಮಾಡಿಸಬೇಕು. ಅಂದ್ರೆ ನಿಮ್ಮ ಡಯಟಿಗೆ ರೊಕ್ಕವನ್ನು ಕಟ್ಟಿ ನಿಮ್ಮ ಅಡ್ಮಿಷನ್ ಸ್ಲಿಪ್ಪನ್ನು ಕೂಡ ಅದೇ ಸಂದರ್ಭದಲ್ಲಿ ನೀವು ತೊಗೊಳ್ಬೇಕಾಗತ್ತೆ. ಜೊತೆಗೆ ನೀವು ಇನ್ ಕೇಸ್ ನಿಮ್ದು ಯಾವ ರೌಂಡಲ್ಲೂ ಕೂಡ ಹೆಸರು ಬಂದಿಲ್ಲ, ಎಲಿಜಿಬಲ್ ಲಿಸ್ಟ್ನಲ್ಲೂ ಬಂದಿಲ್ಲ ಅಂದರೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಬೋದು. ಈಗ ನಿಮ್ದು ಇನ್ ಕೇಸ್ ಎಲ್ಲೂ ಹೆಸರು ಬಂದಿದ್ದಿಲ್ಲ ಅಂದರೆ ವೆರಿಫಿಕೇಶನ್ ಲಿಸ್ಟ್ನಲ್ಲಿ ಸದ್ಯಕ್ಕೆ ನೀವು ಡಾಕ್ಯುಮೆಂಟ್ಸನ್ನು ಕೂಡ ವೆರಿಫೈ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. 4ನೇ ಸುತ್ತಿನ ಪ್ರವೇಶಾತಿ ಪತ್ರ ವಿತರಣೆಯ ನಂತರ ಅಂತಿಮ ಸುತ್ತಿಗಾಗಿ ಲಭ್ಯವಿರುವ ಪರಿಷ್ಕೃತ ಸೀಟುಗಳ ವಿವರವನ್ನು 12/2/2024 ಮತ್ತೆ ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 4th ರೌಂಡ್ ಆದಮೇಲೆ ಕೆಲವರು ಅಡ್ಮಿಷನ್ ತಗೊಳ್ತಾರೆ, ಕೆಲವರು ಅಡ್ಮಿಷನ್ ತಗೊಳ್ಳಂಗಿಲ್ಲ, ಮತ್ತೆ ಸೀಟುಗಳು ಉಳ್ಕೊಳ್ಳುತ್ತಲ್ಲ. ಸೊ ಆ ಒಂದು ವಿವರವಾದ ರಿವೈಸ್ಡ್ ಅನ್ನ ನಾವು ಮತ್ತೆ ಯಾವಾಗ ಬಿಡ್ತೀವಿ ಅಂದ್ರೆ 12ನೇ ತಾರೀಕಿಗೆ ಬಿಡ್ತೀವಿ ಅಂತ ಇಲಾಖೆಯವರು ಈಗಾಗಲೇ ಹೇಳ್ತಾ ಇದ್ದಾರೆ. ಈಗಾಗಲೇ ಮೂಲ ದಾಖಲೆಗಳ ಪರಿಶೀಲನೆ ಆಗಿರುವ, ಅಂದ್ರೆ ಈಗಾಗಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರುವ, ಸೀಟು ಹಂಚಿಕೆ ಆಗದಿರುವ, ಆದರೆ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಮತ್ತೆ ಹೊಸದಾಗಿ ಯಾರು ವೆರಿಫಿಕೇಶನ್ ಮಾಡಿಸ್ತಾರೆ ಅವರು 12ನೇ ತಾರೀಕಿನ ಅವರಿಗೆ ಅವಕಾಶ ಇದೆ. ಆವಾಗ 12 ಮತ್ತು 13ನೇ ತಾರೀಕಿಗೆ ಅವರಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾವು ಮತ್ತೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿರಲಿ ನಿಮ್ಗೆ ಆಲ್ರೆಡಿ ಈಗ 4ನೇ ಲಿಸ್ಟ್ ನಲ್ಲಿ ಸಿಕ್ಕಿರುವ ಕಾಲೇಜಿಗೆ ಅಡ್ಮಿಷನ್ ಬೇಕು ಅಂದ್ರೆ ನೀವು ನಿಮ್ಮ ಡಯಟಿಗೆ ಹೋಗಿ ಆ ಎಷ್ಟು ಫೀಸ್ ಇದೆ ಅಷ್ಟನ್ನ ಶುಲ್ಕವನ್ನ ಕಟ್ಟಬೇಕು. ಕಟ್ಟಿದ ನಂತರ ಅಡ್ಮಿಷನ್ ಸ್ಲಿಪ್ ಸಿಗತ್ತೆ. ಅಡ್ಮಿಷನ್ ಸ್ಲಿಪ್ ತಗೊಂಡು ಅಡ್ಮಿಷನ್ ಮಾಡೋದಕ್ಕೆ ಕೊನೆಯ ದಿನಾಂಕ 12ನೇ ತಾರೀಕು ಆಗಿರುತ್ತೆ. 12ನೇ ತಾರೀಕಿನ ನಂತರ ನಿಮಗೆ ಅವಕಾಶ ಇರೋದಿಲ್ಲ. 12ನೇ ತಾರೀಕಿನ ಒಳಗಾಗಿ ಡಯಟಿಗೆ ನೀವು ಶುಲ್ಕವನ್ನು ಕಟ್ಟಬೇಕು. ಜೊತೆಗೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಆ ಕಾಲೇಜಿಗೆ ಹೋಗಿ ನೀವು ಅಲ್ಲೂ ಕೂಡ ಅಡ್ಮಿಷನ್ ಅನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ವಿದಿನ್ 12 ಈ ತಿಂಗಳ 12ನೇ ತಾರೀಕಿನ ಒಳಗಾಗಿ ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. 12ನೇ ತಾರೀಕಿನ ನಂತರ ಇಲ್ಲಿ ತನಕ ನನಗೆ ಯಾವುದೇ ಲಿಸ್ಟ್ನಲ್ಲೂ ಕಾಲೇಜ್ ಸಿಕ್ಕಿಲ್ಲ, ಡಬಲ್ ಸ್ಟಾರ್ ಮಾರ್ಕೇ ಬರ್ತಾ ಇದೆ, ಕಾಲೇಜ್ನಲ್ಲಿ ಲಿಸ್ಟ್ನಲ್ಲಿ ಹೆಸರು ಬಂದಿಲ್ಲ ಅನ್ನುವಂಥವ್ರು ಏನಿದ್ದೀರಿ ಅಥವಾ ಡಾಕ್ಯುಮೆಂಟ್ಸನ್ನು ಈಗ ಹೊಸದಾಗಿ ವೆರಿಫಿಕೇಶನ್ ಮಾಡಿಸ್ತಾ ಇದ್ದೀರಿ, ನಿಮ್ಮೆಲ್ಲರನ್ನು ಕೂಡ 12 ಮತ್ತು 13ನೇ ತಾರೀಕಿಗೆ ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಗೆ ಅವಕಾಶವನ್ನು ಕೊಡ್ತಾರೆ. ಆವಾಗ ನೀವು ಆಪ್ಷನ್ ಎಂಟ್ರಿ ಮಾಡಿ 5ನೇ ಸುತ್ತಿಗೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. 5th ರೌಂಡಿಗೂ ಕೂಡ ಅವರು ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಆದರೆ ಈಗ ಸದ್ಯ ಬಿಟ್ಟಿರುವಂತಹ ಈ ಒಂದು ರಿಮೈನಿಂಗ್ ಸೀಟ್ಸ್ ಏನಿದೆ, ಆರ್ಟ್ಸ್ ರಿಮೈನಿಂಗ್ ಸೀಟ್ಸ್ ಅನ್ನು ನಿಮಗೆ ವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಅಂದ್ರೆ ರಿಮೈನಿಂಗ್ ಸೀಟ್ಸ್ ಲಿಸ್ಟ್ ಏನಿದೆ ಬಹುತೇಕ ಎಲ್ಲಾ ಕಾಲೇಜುಗಳ ಹಂಚಿಕೆಯಾಗಿದೆ. ಯಾವ ಕಾಲೇಜ್ ನೋಡ್ತೀರಿ 000 1-2 ಸೀಟುಗಳು ಉಳ್ಕೊಂಡಿದೆ ಬಿಟ್ರೆ ಬಹುತೇಕ ಎಲ್ಲಾ ಸೀಟುಗಳು ಕೂಡ ಈಗಾಗಲೇ ಹೋಗಿದೆ. ನಾನು ನಿಮ್ಮನ್ನು ಇಲ್ಲಿ ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಕೆಲವು ಕಾಲೇಜುಗಳಲ್ಲಿ ಹೆಚ್ಚು ಸೀಟುಗಳು ಉಳ್ಕೊಂಡಿದೆ. ಇಲ್ಲಿ ನೋಡಿ, ಸೀರಿಯಲ್ ನಂಬರ್ 52 ನೋಡಿ, ಫ್ರೆಂಡ್ಸ್ ಕಾಲೇಜ್ ಆಫ್ ಎಜುಕೇಶನ್ ನಂಬರ್ 93/2A ACK ಪಾಳ್ಯ HD ಹಳ್ಳಿ ಗೊಟ್ಟಿಗೆರೆ ಬೆಂಗಳೂರು ಅಂತ ಏನಿದೆ, ಇಲ್ಲಿ ಎಷ್ಟು ಸೀಟುಗಳಿದೆ ಗೊತ್ತಾ? ಇನ್ನು ಅದರ್ಸ್ ಅಲ್ಲಿ ಅಂದ್ರೆ GM ಅಲ್ಲಿ 10 ಇದೆ, 14, 15, 16, 17, 18, 20, 23, 25 ಸೀಟುಗಳು ಉಳ್ಕೊಂಡಿದೆ. ಸೊ ಹಿಂಗೆ ಕೆಲವು ಕಾಲೇಜುಗಳಲ್ಲಿ ಹೆಚ್ಚು ಸೀಟುಗಳು ಉಳ್ಕೊಂಡಿದ್ದಾವೆ, ಕೆಲವು ಕಾಲೇಜುಗಳಲ್ಲಿ ಸೀಟ್ ಉಳ್ಕೊಂಡಿಲ್ಲ. ಈಗ ಸದ್ಯಕ್ಕೆ ಈಗ ಆಲ್ರೆಡಿ 4th ರೌಂಡ್ ನಲ್ಲಿ ಬಂದಿರೋರು ಕೆಲವೊಬ್ರು ಅಡ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡ್ರು, ಸಿಕ್ಕಿರೋ ಕಾಲೇಜಿಗೆ ಅವರು ಸೇರ್ಕೊಳ್ತಾ ಇಲ್ಲ ಅಂದ್ರೆ ಇದು ಸಂಖ್ಯೆ ಹೆಚ್ಚು ಕಡಿಮೆ ಆಗ್ತದೆ. ಕೆಲವೊಂದು ಕಾಲೇಜುಗಳು ಆ್ಯಡ್ ಆಗುತ್ತೆ. ಒಂದು ಉದಾಹರಣೆ ಕೊಡೋದಾದ್ರೆ, ನೀವೇನಾದರೂ ಧಾರವಾಡಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ ಅಂತಂದ್ರೆ ಧಾರವಾಡದಲ್ಲಿ ಯಾವುದೇ ಒಂದು ಕಾಲೇಜುಗಳು ಆರ್ಟ್ಸ್ನಲ್ಲೂ ಉಳ್ಕೊಂಡಿಲ್ಲ,
ಸೈನ್ಸ್ನಲ್ಲೂ ಕೂಡ ಉಳ್ಕೊಂಡಿಲ್ಲ ಅನ್ನೋದನ್ನ ನೀವು ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ. ಒಂದು ನಿಮಿಷ ನಾನು ನಿಮಗೆ ಅದನ್ನ ವ್ಯೂ ಮಾಡಿ ಕೂಡ ತೋರಿಸ್ಬಿಡ್ತೀನಿ. ಸೊ 23, 24 ಧಾರವಾಡಕ್ಕೆ ಸಂಬಂಧಪಟ್ಟಂತ ವಿವರಗಳನ್ನು ಗಮನಿಸ್ತಾ ಇದ್ವಿ. ಅಲ್ ಮಿಜಾನ್ ಕಾಲೇಜಲ್ಲೂ ಒಂದು ಸೀಟ್ ಇಲ್ಲ, ಅಂಜುಮನ್ ಕಾಲೇಜಲ್ಲೂ ಕೂಡ ಇಲ್ಲ, ಹಾಗೆ ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಷನ್ನಲ್ಲೂ ಇಲ್ಲ, KLE ಕಾಲೇಜ್ನಲ್ಲೂ ಕೂಡ ಇಲ್ಲ, ರೂರಲ್ನಲ್ಲೂ ಇಲ್ಲ, ಸಿದ್ದರಾಮೇಶ್ವರ ಕಾಲೇಜ್ನಲ್ಲೂ ಕೂಡ ಇಲ್ಲ, ಸನಾ ಕಾಲೇಜ್ನಲ್ಲೂ ಕೂಡ ಇಲ್ಲ, ಸೋನಿಯಾ ಕಾಲೇಜ್ನಲ್ಲೂ ಇಲ್ಲ, KSSನಲ್ಲೂ ಇಲ್ಲ, ಜನತಾ ಶಿಕ್ಷಣ ಸಮಿತಿ JSSನಲ್ಲೂ ಕೂಡ ಇಲ್ಲ, ಸಾಯಿನಲ್ಲೂ ಇಲ್ಲ, ಜಗದ್ಗುರು ರೇಣುಕಾಚಾರ್ಯ ಕಾಲೇಜ್ನಲ್ಲೂ ಕೂಡ ಇಲ್ಲ, ತೆರೆಸಾನಲ್ಲೂ ಇಲ್ಲ, IBMRನಲ್ಲೂ ಇಲ್ಲ. ಝೀರೋ ಕಂಪ್ಲೀಟ್ಲಿ ಧಾರವಾಡಕ್ಕೆ ಸದ್ಯಕ್ಕೆ ಇರುವಂತಹ ಸೀಟ್ಗಳು ಝೀರೋ ಇದಾವೆ. ಸೈನ್ಸ್ನಲ್ಲೂ ಕೂಡ ಝೀರೋನೇ ಇದಾವೆ. ಬಟ್ ಈಗ 4th ರೌಂಡ್ನಲ್ಲಿ ಯಾರು ಅಡ್ಮಿಷನ್ ತಗೊಳಂಗಿಲ್ಲ ಅವರು ಅಂದರೆ ಕ್ಯಾನ್ಸಲ್ ಮಾಡಿಕೊಂಡ್ರು ಅಂದರೆ ಆ ಸೀಟ್ ಖಾಲಿ ಉಳಿತದೆ. ಅವಾಗ ಮತ್ತೊಂದ್ಸಲ ನಿಮ್ಗೆ 12ನೇ ತಾರೀಕಿಗೆ ರಿವೈಸ್ಡ್ ಆಗಿರುವಂತಹ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಡ್ತಾರೆ, ಮತ್ತೊಂದು ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಬಿಡ್ತಾರೆ. ಆವಾಗ ನೀವು ಏನು ಮಾಡಬೇಕಾಗತ್ತೆ ಅಂತಂದ್ರೆ ಅಡ್ಮಿಷನ್ ತಗೊಳ್ಳೋದಕ್ಕೆ ನಿಮ್ಗೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಸರ್ 5ನೇ ರೌಂಡು ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮತ್ತೆ ವಿಸ್ತೃತವಾದಂತಹ ಮಾರ್ಗಸೂಚಿಗಳನ್ನು ಪ್ರಕಟಪಡಿಸುತ್ತೆ. ಬಟ್ ಸದ್ಯಕ್ಕಂತೂ ಅವರು ಆಫ್ಲೈನ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿನ ಹಂಚಿಕೊಂಡಿಲ್ಲ. ಸ್ಟಿಲ್ ಈಗ 4ನೇ ರೌಂಡಿಗೆ ಯಾರ್ಯಾರಿಗೆ ಕಾಲೇಜ್ ಸಿಕ್ಕಿದೆ ಅವರು 12ನೇ ತಾರೀಕಿನ ಒಳಗಾಗಿ ಅಡ್ಮಿಷನ್ ಅನ್ನು ತಗೊಳ್ಳಿ. ಇಲ್ಲ ಸರ್ ನನಗೆ ಸಿಕ್ಕಿಲ್ಲ ಅಂತ ಅನ್ನೋರು ವೇಟ್ ಮಾಡಿ 12, 13ಗೆ ಆಪ್ಷನ್ ಎಂಟ್ರಿ ಮಾಡಿ 15ನೇ ತಾರೀಕಿನ ಅಷ್ಟೊತ್ತಿಗೆ ಮತ್ತೊಂದು ಮೆರಿಟ್ ಲಿಸ್ಟ್ ಅನ್ನು ಪ್ರಕಟಪಡಿಸ್ತಾರೆ. ನಂತರದಲ್ಲಿ ಮತ್ತೆ ನಿಮಗೆ ಸೀಟ್ಗಳನ್ನು ಕೂಡ ಹಂಚಿಕೆ ಮಾಡ್ತಾರೆ. ಸೊ ಈಗಾಗಲೇ ಈ ಪ್ರಕಟಣೆಯನ್ನು ಕೂಡ ನೀವು ಸ್ಪಷ್ಟವಾಗಿ ಗಮನಿಸಿದ್ರಿ ಅಂತ ಭಾವಿಸ್ಕೊಳ್ತೀನಿ. ರಿಮೈನಿಂಗ್ ಸೀಟ್ಸ್ ಅನ್ನು ಕೂಡ ನೋಡ್ಕೊಳ್ಳಿ. ಮತ್ತೊಂದ್ಸಲ ನಾನು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಟೆಲಿಗ್ರಾಮ್ನಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸರಿಯಾಗಿ ಎಲ್ಲ ವಿವರಗಳನ್ನು ನೋಡ್ಕೊಂಡು ಇಟ್ಕೊಳ್ಳಿ, ಅಪ್ಡೇಟ್ ಇರಿ. ಯಾವಾಗ ಅವಕಾಶ ಸಿಗ್ತದೆ ಇಮಿಡಿಯೇಟ್ಲಿ ಆಪ್ಷನ್ ಎಂಟ್ರಿ ಮಾಡಿ. CAC ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ತಗೊಳ್ಳೋದಿದೆ ತಗೊಳ್ಳಿ. ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಆಗಲಿ ಅಥವಾ ಬೇರೆ ಯಾವುದೇ ಆಯ್ಕೆಗಳ ಬಗ್ಗೆ ಅವಕಾಶಗಳ ಬಗ್ಗೆ ಇಲಾಖೆಯಿಂದ ಮಾಹಿತಿ ಬಿತ್ತರಿಸ್ತು ಅಂದರೆ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.